ನಮಸ್ಕಾರ ಬಂಧುಗಳೇ, ಇವತ್ತು ನಮ್ಮ ಜೊತೆ ಇದ್ದಾರೆ ಸದ್ಗುರು ಶ್ರೀ ಷಣ್ಮುಖೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು. ಸ್ವಾಮೀಜಿ, ಮಾನವ ಜನ್ಮದ ಸಾರ್ಥಕತೆ ಪಡೆಯುವುದು ಹೇಗೆ? ಭೂಮಿ ಮೇಲೆ ಮಾನವರಾಗಿ ಹುಟ್ಟೋದು ಸಾವಿರಾರು ಜನ್ಮಗಳು ಕಳೆದ ನಂತರ ಭೂಮಿ ಮೇಲೆ ಮಾನವ ಜನ್ಮ ಅನ್ನೋದು ಪ್ರಾಪ್ತ ಆಗುತ್ತೆ. ಎಲ್ಲಾ ಜೀವಿಗಳಿಗಿಂತ ಬುದ್ಧಿವಂತ ಜೀವಿ ಅಂತಂದ್ರೆ ಅದು ಮಾನವ ಜೀವಿ ಅಂತ ನಾವು ಕರೆಯಬಹುದು. ಏಕೆಂದ್ರೆ ಯಾವ ಪ್ರಾಣಿಗಳಿಗೂ ಮಾತನಾಡುವುದಾಗಲಿ ಬರೋದಿಲ್ಲ. ಮುಖಾವಸ್ಥೆಯಲ್ಲಿ ಅವರ ಚಲನವಲನವನ್ನು ನಿರ್ವಹಿಸುತ್ತವೆ. ಈ ಮಾನವನಿಗೆ ಸತ್ಯ ಯಾವುದು, ಸುಳ್ಳು ಯಾವುದು, ಮಾತನಾಡುವುದು ಎಲ್ಲ ಗ್ರಹಿಕೆಗಳು ಮಾನವನಿಗೆ ಇದೆ. ಆದ್ದರಿಂದ ಎಲ್ಲಾ ಜನ್ಮಗಳಿಗಿಂತ ಮಾನವ ಜನ್ಮ ಅನ್ನುವಂಥದ್ದು ಅತ್ಯುನ್ನತವಾದದ್ದು. ಈ ಜನ್ಮವನ್ನ ನಾವು ಸಾರ್ಥಕತೆಯನ್ನ ಪಡಿಸ್ಕೋಬೇಕು. ಹೇಗಾಗಾದ್ರೆ ಸಾರ್ಥಕತೆಯನ್ನ ಪಡಿಸ್ಕೊಳ್ಳೋದು? ನಾವು ಆತ್ಮೋದ್ಧಾರ ಮತ್ತು ಅಂತಿಮ ಗುರಿಯರಿಗೆ ಸಾಗಿ ನಾವು ಈ ಜನ್ಮವನ್ನ ಸಾರ್ಥಕ ಪಡಿಸಿಕೊಳ್ಳಬಹುದು. ಹಾಗಾದ್ರೆ ಹೇಗೆ ಆತ್ಮೋದ್ಧಾರ ಅಂತಿಮ ಗುರಿ ಅಂತಂದ್ರೆ, ನಾವು ಭೂಮಿ ಮೇಲೆ ಹುಟ್ಟಿದೀವಿ, ನಾವು ಸದ್ಗುರುವನ್ನ ಹೊಂದಬೇಕು. ಸದ್ಗುರುವನ್ನ ಹೊಂದಿ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಕರ್ತವ್ಯವೇನು, ನಾನು ಎಲ್ಲಿಗೆ ಹೋಗಿ ಮುಟ್ಟಬೇಕು, ಈ 4 ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಿಕೊಳ್ಳುತ್ತಾ ನಾವು ಸಾಗಬೇಕು. ಸ್ವಾಮಿ, ಇವಾಗಿನ ಶಿಕ್ಷಣ ಪದ್ಧತಿಗೂ ಗುರುಕುಲ ಶಿಕ್ಷಣ ಪದ್ಧತಿಗೂ ಹೇಗೆ? ಹಿಂದೆ ಗುರುಕುಲ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತಂದ್ರೆ, ಒಂದು ಹೆಣ್ಣು ಮಗು ಇರ್ಬೋದು, ಗಂಡು ಮಗು ಇರ್ಬೋದು, 8 ರಿಂದ 13 ವರ್ಷದ ಒಳಗಡೆ ಇರುವ ವಯಸ್ಸಿನ ಒಳಗಡೆ ಇರುವ ಮಕ್ಕಳನ್ನ ಗುರುಕುಲಕ್ಕೆ ತಗೊಂಡೋಗಿ ಬಿಡ್ತಿದ್ರು. ಇಂದಿನ ಗೃಹಸ್ಥರುಗಳು ಯಾರು ಸನ್ಯಾಸಿಗಳು ಇರ್ಲಿಲ್ಲ, ಎಲ್ಲರೂ ಗೃಹಸ್ಥರೇ ಆಗಿದ್ರು. ಋಷಿಗಳು, ಋಷಿ ಪತ್ನಿ, ಋಷಿಕಿ, ಹೀಗೆ ಇದ್ರು ಎಲ್ಲರೂ ಬಸವಣ್ಣರು ಗೃಹಸ್ಥರೇ, ಯಜ್ಞವಲ್ಕ್ಯರು ಗೃಹಸ್ಥರೇ, ಶಿವಪಾರ್ವತಿಯವರು ಗೃಹಸ್ಥರೇ. ಯಾಕೆಂದ್ರೆ ಋಷಿಗಳ ಜೀವನ ಅಂತಂದ್ರೆ ಶಿವಪಾರ್ವತಿಯವರ ಜೀವನಕ್ಕೆ ಹೋಲಿಕೆ ಹಾಕ್ತಿದ್ರು. ಹಾಗೆ ಗಂಡು ಮಕ್ಕಳನ್ನ ಋಷಿಗಳ ಹತ್ರ, ಹೆಣ್ಣು ಮಕ್ಕಳ ಹತ್ರ ಋಷಿಕೆಯರ ಹತ್ರ ತಗೊಂಡೋಗಿ ತಂದೆದಾಗಿರೋ ಧಾರೆಯನ್ನ ಎರ್ತಿದ್ರು ಮಕ್ಕಳಿಗೆ. ಆ ಧಾರೆಯನ್ನ ಎರೆದಾಗ ಅವರು ಗುರುಕುಲ ಶಿಕ್ಷಣ ಪದ್ಧತಿ ಅಂತಂದ್ರೆ 12 ವರ್ಷ ಗುರು ಸನ್ನಿಧಿಯಲ್ಲಿ ನಾವು ಸಾಧನೆ ಮಾಡ್ತಾ ವಿದ್ಯಾಭ್ಯಾಸವನ್ನ ಮಾಡ್ಬೇಕಾಗಿತ್ತು. ಹೇಗಿತ್ತು ಆ ಶಿಕ್ಷಣ ಪದ್ಧತಿ ಅಂತಂದ್ರೆ, ಮೊದಲು ಓದು ಬರಹ ಆಗ್ಲಿ ಅದನ್ನ ಆ ಶಿಕ್ಷಣವನ್ನು ಕೊಡಿಸ್ತಿಲ್ಲ. ಗುರುಕುಲದಲ್ಲಿ ಹೋಗ್ದಂಗೆ ಗುರುವಿನ ಮಡಿಲಿಗೆ ದಾನವನ್ನ ಕೊಡ್ತಿದ್ದಂಗೆ ಅವರು ದಾನವನ್ನ ಸ್ವೀಕಾರವನ್ನ ಮಾಡಿ ಅವರಿಗೆ ಸರಿಯಾದ ಆಹಾರವನ್ನು ಪೂರೈಕೆ ಮಾಡೋದು, ಅವರಿಗೆ ವಿಹಾರವನ್ನ ತೋರಿಸೋದು, ಅಲ್ಲಿ ಸತ್ಸಂಗ, ಅವರ ದೈನಂದಿನ ದಿನಚರಿ ಅವರಿಗೆ ಸ್ಫೂರ್ತಿ ಆಕರ್ಷಣೀಯವಾಗಿ ಆ ಮಕ್ಕಳಿಗೆ ಕಾಣೋದು. ಅದರಿಂದ ಅವರು ನೋಡ್ತಾನೆ ಎಷ್ಟೋ ಕಲಿಯರು ಆ ಗುರುಕುಲದಲ್ಲಿ. ಹೆಣ್ಣು ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು. ಹೀಗೇನೆ ಅವರಿಗೆ ಸೀನಿಯರ್ ಬಂದ ನಂತರ ಅವರಿಗೆ ಸೀನಿಯರ್ಗಳು ಗುರುಬಾಯಿಗಳು ಇರೋದು. ಅವರು 7-8 ವರ್ಷ ವಿದ್ಯಾಭ್ಯಾಸವನ್ನ ಮಾಡಿದ್ರೆ ಗುರುಬಾಯಿಗಳು ಇರೋದು. ಆ ಗುರುಬಾಯಿಗಳು ಅವರಿಗೆ ತರಬೇತಿಯನ್ನ ಕೊಡ್ತಾ ಇರೋದು. ಆ ತರಬೇತಿಯನ್ನು ಕೊಟ್ಟು ಅವರಿಗೆ ವೇದಾಂಗಗಳು, ಜೀವನ ಕೌಶಲ್ಯ ತರಬೇತಿ, ಒಂದು ಕಸ ಗುಡಿಸೋದು, ಒಂದು ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಅವ್ರ ಬಟ್ಟೆ ಅವರು ತೊಳ್ಕೊಳೋದು, ಹೊಲ್ಕೊಳೋದು, ಹೀಗೆ ಕುಟೀರವನ್ನ ನಿರ್ಮಾಣ ಮಾಡೋದು, ಗೋಪಾಲನ ಮಾಡೋದು, ಕೃಷಿ ಕಾರ್ಯದಲ್ಲಿ ತೊಡಗೋದು. ಎಲ್ಲ ಗುರುಕುಲ ಪದ್ಧತಿ ಹೇಗಿತ್ತು ಅಂದ್ರೆ, ಪರ ಧನವನ್ನ ತಗೊಂಡು ಅವರು ಜೀವನವನ್ನ ಮಾಡ್ತಿರ್ಲಿಲ್ಲ. ಸ್ವಾವಲಂಬನ ಜೀವನವನ್ನ ಅವರು ಮಾಡ್ತಾ ಇದ್ರು. ಎಲ್ಲರೂ ಕೂಡ ಅವರೆಲ್ಲ ಗುರುಗಳು, ಋಷಿಗಳು, ಗುರುಕುಲ ಅಂತಂದ್ರೆ ಸ್ವಾವಲಂಬನೆ ಜೀವನದಿಂದ ಅದು ಕೂಡಿತ್ತು. ಸ್ವಾಮೀಜಿ, ಗುರು ಶಿಷ್ಯರ ಸಂಬಂಧ ಹೇಗೆ? ಗುರು ಅಂದ್ರೆ ಇಲ್ಲಿ 2 ದೇಹ, 1 ಆತ್ಮ. ಯಾಕೆಂದ್ರೆ ಗುರುವಿಂದ 1 ದೇಹ, ಶಿಷ್ಯಂದು 1 ದೇಹ ನೋಡುವ ನೋಟಕ್ಕೆ. ಆದ್ರೆ ಆತ್ಮ ಇವೆರಡಕ್ಕೂ ಆತ್ಮ ಒಂದೇ. ಗುರು ಒಂದು ಮಾತನ್ನ ತಿಳಿಸ್ಬೇಕು ಅಂತಂದ್ರೆ ಶಿಷ್ಯನಿಗೆ ಬಾಯಿ ಬಿಟ್ಟು ಅವ್ರು ಹೇಳೋ ಅವಶ್ಯಕತೆ ಹಿಂದೆ ಇರ್ಲಿಲ್ಲ. ಗುರುಗಳು ಇದೇ ಮಾತನ್ನ ನಮಗೆ ತಿಳಿಸ್ಬೇಕು ಅಂತ ಇದ್ದಾರೆ ಅಂತ ಹೇಳಿ ಅದು ಮುನ್ನೆಚ್ಚರಿಕೆಯನ್ನ ಪಡೆದು ಆ ಗುರುವಿನ ಅಂತರಂಗದಲ್ಲಿರುವ ಆ ಗುರಿಯನ್ನ ಶಿಷ್ಯ ಕಂಡು ಆ ಕೆಲಸವನ್ನ ನಿರ್ವಹಿಸಿದರು. ಗುರುಗಳು ಕೂಡ ಅಷ್ಟೇ, ಶಿಷ್ಯನ ಅಂತರಂಗದಲ್ಲಿ ಆತ ಏನು ಪ್ರಶ್ನೆ ಕೇಳ್ಬೋದು ಅಂತ ಇದ್ರೆ ಅದಕ್ಕೆ ತಕ್ಕಂತೆ ಅವರು ಕೇಳೋದಕ್ಕಿಂತ ಮುನ್ನವೇ ಮೊದಲೇ ಉತ್ತರವನ್ನ ನೀಡಿದರು. ಇದು ಗುರು ಶಿಷ್ಯರ ಸಂಬಂಧ ಆಗಿತ್ತು. ಆದ್ರೆ ಇವತ್ತು ಪ್ರಸ್ತುತ ದಿನಮಾನದಲ್ಲಿ ಈ ರೀತಿ ಇರೋದು ಕಾಣ್ತಾ ಇಲ್ಲ. ಈ ಗುರುಕುಲ ಶಿಕ್ಷಣ ಪದ್ಧತಿ ಮತ್ತು ಈಗಿನ ಶಿಕ್ಷಣ ಪದ್ಧತಿ ಅಂತಂದ್ರೆ, ಹೀಗೆ
ಅವರ ಆಹಾರ ವಿಹಾರ ಹೀಗೆ ದಿನಗಳು ಹಲವಾರು ದಿನಗಳು ಕಳೀತಾ ಹೋದಂತೆ ಅವರು ತನಗೆ ಗೊತ್ತಿಲ್ಲದಂತೆಯೇ ಎಲ್ಲ ತಾನೇ ದೇವರ ಸ್ವಸ್ವರೂಪವೇ ತಾನೇ ಆಗಿರಲು ಅವರಿಗೆ ಈಗ 12 ವರ್ಷಕ್ಕೆ ಗುರುಕುಲ ತಗೊಂಡು ಬಿಟ್ರು ಅಂತಂದ್ರೆ ಅಲ್ಲಿಗೆ ಮತ್ತೆ 12 ವರ್ಷ ಅಂದ್ರೆ ಅಲ್ಲಿಗೆ 12 24 ವರ್ಷಗಳು ಆಯ್ತು. 24 ವರ್ಷಗಳು ಆದ ನಂತರ ಅವರಿಗೆ ಲಗ್ನವನ್ನ ಮಾಡಬೇಕು, ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡ್ಬೇಕು. ಆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡುವಾಗ ಆ ಸದ್ಗುರುಗಳೇ ಸ್ವತಃ ಇವರಿಗೆ ಈ ವಧುವಿಗೆ ಈ ವರನಿಗೆ ಈ ವಧುವನ್ನ ಕೊಟ್ಟು ವಿವಾಹವನ್ನು ಮಾಡುವುದು ಅಂತ ನಿಶ್ಚಯವನ್ನ ಗುರುಗಳೇ ಆ ನಿಶ್ಚಯವನ್ನ ಮಾಡೋದು. ಸ್ವಾಮೀಜಿ, ಪೂರ್ಣತೆಯ ಜೀವನ ಎಂದರೆ ಪರಿಪೂರ್ಣ ಆಗೋದು ಮನುಷ್ಯ ಅಂತ. ಪರಿಪೂರ್ಣತೆಯ ಜೀವನ ಅಂತಂದ್ರೆ ಏನು ಅಂತಂದ್ರೆ ಅದು 6 ಹಂತದಲ್ಲಿ ಬರುತ್ತೆ. 1 ದೈಹಿಕತೆ, 2 ಮಾನಸಿಕತೆ, 3 ಸಾಮಾಜಿಕತೆ, 4 ನೈತಿಕತೆ, 5 ಸಾಂಸ್ಕೃತಿಕತೆ, ಆನಂತರ ಆಧ್ಯಾತ್ಮಿಕತೆ. 6ನೇ ಈ 5ನ್ನು ಒಳಗೊಂಡಿದ್ದರೆ ನಾವು ಆಧ್ಯಾತ್ಮಿಕ ರಂಗಕ್ಕೆ ಪ್ರವೇಶವನ್ನು ಮಾಡಿ ಜೀವನ್ಮುಕ್ತಿಯನ್ನ ಪಡೆಯಬಹುದು. ಏಕೆ ಅಂತಂದ್ರೆ ಪ್ರಸ್ತುತ ದಿನಮಾನದಲ್ಲಿ ನಾವು ನೋಡೋದಾದ್ರೆ ಆಹಾರ ಪದ್ಧತಿಯೇ ಸರಿ ಇಲ್ಲ. ಹಾಗಾಗಿ ಮೊದಲು ನಾವು ಆಧ್ಯಾತ್ಮಿಕ ಜೀವನಕ್ಕೆ ಪ್ರವೇಶವನ್ನು ಮಾಡಬೇಕಾದ್ರೆ ಅದು ದೈಹಿಕವಾಗಿ ನಾವು ಸದೃಢರಾಗಿ ಇರಬೇಕು. ದೈಹಿಕವಾಗಿ ನಮ್ಮ ಆರೋಗ್ಯ ಸರಿ ಇದ್ರೆ ಮನಸ್ಸು ಚಂಚಲತೆ ಒಳಗಾಗದೆ ಸುವ್ಯವಸ್ಥಿತವಾಗಿ ಏಕಾಗ್ರತೆಯಿಂದ ಇರುತ್ತೆ. ಈ ಮಾನಸಿಕತೆ ಆದ ನಂತರ ನೈತಿಕತೆ, ನಮಗೆ ಮಾನವೀಯ ಪ್ರಜ್ಞೆ ಮಾನವೀಯತೆ ಎನ್ನುವುದು ಬರಲು ನಮ್ಮಂತೆ ಎನ್ನುವ ಮನೋಭಾವ ನಮ್ಮಲ್ಲಿ ಬರಬೇಕು. ಆ ನಂತರ 4 ಸಾಂಸ್ಕೃತಿಕತೆ, ಎಲ್ಲರಿಗೂ ಮನರಂಜನೆಯನ್ನು